ನಮಸ್ತೆ ಸ್ನೇಹಿತರೆ. ನಾವು ನಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಮನಸ್ಸನ್ನು ಕೆಡಿಸ್ಕೊಳ್ತೀವಿ. ಹಾಗಾದರೆ ಬನ್ನಿ ನೋಡೋಣ ನಮ್ಮ ಮನಸ್ಥಿತಿಗೆ ಉಪಾಯ ಏನಿದೆ ಅಂತ ಹೇಳಿಬಿಟ್ಟು. ಸಣ್ಣ ವಿಷಯಗಳಿಂದ ಮನಸ್ಸು ಬಲವಾಗಿ ಕೆಡಿಸಿಕೊಳ್ಳೋದು, ನಂತರ ದಿನವಿಡೀ ಕೆಟ್ಟ ಮನಸ್ಥಿತಿಯೊಂದಿಗೆ ಕೆಲಸ ಮಾಡುವುದು, ಇದು ಹೆಚ್ಚಿನವರಿಗೆ ಸಾಮಾನ್ಯ. ಹೀಗಾದರೆ ನಮ್ಮ ಮನಸ್ಥಿತಿಯನ್ನು ಉತ್ತಮಗೊಳಿಸಲು ಈ ಅಭ್ಯಾಸಗಳನ್ನು ನಿಯಮಿತವಾಗಿ ಮಾಡಿ. ಈ ರೀತಿ ಯಾಕೆ ಆಗತ್ತೆ ನಮ್ಮ ಮನೋಸ್ಥಿತಿ? ಕಾರ್ಯಾಲಯಕ್ಕೆ ತಡವಾಗಿ ಹೋಗೋದು, ಟ್ರಾಫಿಕ್ ಅನುಭವಿಸೋದು, ಅಥವಾ ಯಾರಾದರೊಬ್ಬರ ಅಪಮಾನ ವರ್ತನೆ, ಯಾವುದಾದರೂ ಕಾರಣದಿಂದ ನಿಮ್ಮ ಮನಸ್ಸು ಕೆಡಬಹುದು. ಆದರೆ ಈ ಸ್ಥಿತಿಯನ್ನು ಬದಲಾಯಿಸಲೇಬೇಕು. ಇಲ್ಲದೆ ಹೋದರೆ ನಿಮ್ಮ ದಿನವೇ ಕೆಟ್ಟದಾಗುತ್ತದೆ. ಯಾಕೆಂದರೆ ವಾತಾವರಣದಲ್ಲಿ ಕಂಪನಗಳ ನಿಯಮದ ಪ್ರಕಾರ ಒಂದು ಭಾವನೆ ಇನ್ನೊಂದು ಸಮಾನ ಭಾವನೆಗೆ ಕಾರಣವಾಗುತ್ತದೆ. ಹೀಗಾಗಿ ಕೆಲವು ನಿಮಿಷಗಳಲ್ಲಿ ಹೇಗೆ ಮನಸ್ಸನ್ನು ಉತ್ತಮಗೊಳಿಸಬಹುದು ಎಂಬುದನ್ನು ತಿಳಿಯೋಣ. ಈಗ ಏನು ಮಾಡಬೇಕಂದ್ರೆ, 1 ಸೆಕೆಂಡು ನಗುತ್ತಿರುವ ನಿಮ್ಮನ್ನು ಒಂದು ಕ್ಷಣ ಕಲ್ಪನೆ ಮಾಡಿ. ಅಧ್ಯಯನಗಳು ತೋರಿಸಿವೆ, ನಗುವುದು ಸಂತೋಷದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಮುಖದ ಸ್ನಾಯುಗಳ ಚಲನೆಯಿಂದ ಉಂಟಾಗುವ ಎಂಡಾರ್ಫಿನ್ ಬಿಡುಗಡೆ ನಿಮ್ಮ ತಕ್ಷಣದ ಮನಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ. ಒಂದು ಕಪ್ಪಿನ ಮುಂದೆ ನಗುತ್ತಿರುವ ನಿಮ್ಮನ್ನು ನೋಡಿ. ಇದನ್ನು 2 ನಿಮಿಷಗಳವರೆಗೆ ಮಾಡಿ. ನಿಮಗೆ ಖಂಡಿತವಾಗಿ ಚೈತನ್ಯ ಮತ್ತು ಧನಾತ್ಮಕತೆ ಹೆಚ್ಚಾಗುತ್ತದೆ. ನಾವು ಧ್ಯಾನ ಮಾಡುವುದು, ನಾವು ನಮ್ಮ ಮನೋಸ್ಥಿತಿಯನ್ನು ಸರಿ ಮಾಡಿಕೊಳ್ಳಬೇಕಂದ್ರೆ ಧ್ಯಾನ ಮಾಡೋದು ಸಹ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಬೇಕು. ಧ್ಯಾನದಿಂದ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸಬಹುದು ಮತ್ತು ಜೀವನದ ನಿಯಂತ್ರಣವನ್ನು ಹೆಚ್ಚು ಅನುಭವಿಸಬಹುದು. ತೀವ್ರ ತಣಿವನ್ನು ಅಥವಾ ಕೋಪವನ್ನು ಅನುಭವಿಸುತ್ತಿದ್ದರೆ ಮೌನವಾಗಿ ಕುಳಿತು ಆಳವಾದ ಉಸಿರಾಟ ಮಾಡಿ. ರಿಲ್ಯಾಕ್ಸ್ ಎಂಬ ಪದವನ್ನು ಮನಸ್ಸಿನಲ್ಲಿ ಹೇಳಿ. ಇದು ಚಿಂತೆ ಮತ್ತು ಕೋಪವನ್ನು ಶಮನಗೊಳಿಸುತ್ತದೆ. ಈ ರೀತಿ ಹೇಳಿ: ರಿಲ್ಯಾಕ್ಸ್, ರಿಲ್ಯಾಕ್ಸ್, ನಾನು ರಿಲ್ಯಾಕ್ಸ್ ಆಗಿದ್ದೀನಿ. ಈ ರೀತಿ ಹೇಳಿ. ಧನಾತ್ಮಕ ಶಬ್ದಗಳನ್ನು ಬಳಸಿ. ಧನಾತ್ಮಕ ಶಬ್ದಗಳು ಮತ್ತು ವಾಕ್ಯಗಳು ಮಹತ್ವಪೂರ್ಣ ಶಕ್ತಿ ಹೊಂದಿವೆ. ಅವು ನಿಮ್ಮ ಮನಸ್ಸನ್ನು ಉತ್ತಮಗೊಳಿಸಲು, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ನೀವು ಏನನ್ನು ಬಯಸುತ್ತಿಲ್ಲವೋ ಅದನ್ನು ಹೆಚ್ಚು ಮಾತನಾಡಬಾರದು, ಏಕೆಂದರೆ ಅದು ಮತ್ತೆ ನಿಮ್ಮ ಜೀವನಕ್ಕೆ ಆಕರ್ಷಿತವಾಗುತ್ತದೆ. ಬದಲು ಧನಾತ್ಮಕ ವಾಕ್ಯಗಳನ್ನು ಬಳಸಿರಿ. ಉದಾಹರಣೆಗೆ, ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ, ಅಥವಾ ನಾನು ಎಲ್ಲ ಉತ್ತಮ ಸಂಗತಿಗಳಿಗೆ ಅರ್ಹನಾಗಿದ್ದೇನೆ. ನೀರು ಕುಡಿಯಿರಿ. ಸೂರ್ಯನ ಶಕ್ತಿಯಿಂದ ಚಾರ್ಜ್ ಮಾಡಿದ ನೀರನ್ನು ಕುಡಿಯಿರಿ. ಪ್ರತಿದಿನ ಬೆಳಗ್ಗೆ ಒಂದು ಗಾಜಿನ ಬಾಟಲಿಯಲ್ಲಿ ನೀರನ್ನು ತುಂಬಿ ಸೂರ್ಯನ ಬೆಳಕಿನಲ್ಲಿ 1 ಗಂಟೆ ಇಡಿ. ನೀಲಿ ಬಣ್ಣದ ಬಾಟಲಿ ಇದ್ದರೆ ಇನ್ನೂ ಉತ್ತಮ, ಏಕೆಂದರೆ ಆಯುರ್ವೇದದಲ್ಲಿ ನೀಲಿ ಬಣ್ಣವನ್ನು ಜೀವಾಣುನಾಶಕ ಎಂದು ಪರಿಗಣಿಸುತ್ತಾರೆ, ಆಂಟಿಸೆಪ್ಟಿಕ್ ಎಂದು ಪರಿಗಣಿಸುತ್ತಾರೆ. ಇದು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಮತ್ತು ಆರೋಗ್ಯಕ್ಕೆ ಸಹಾಯಕಾರಿಯಾಗಿರುತ್ತದೆ. ಸೂರ್ಯನ ಬೆಳಕನ್ನು ಪಡೆಯಿರಿ. ಅನೇಕ ಅಧ್ಯಯನಗಳಿಂದ ಸಾಬೀತಾಗಿದೆ, ದಿನದಲ್ಲಿ ಹೆಚ್ಚು ಸೂರ್ಯನ ಬೆಳಕಿಗೆ ಒಳಗಾಗುವವರು ರಾತ್ರಿ ಉತ್ತಮವಾಗಿ ನಿದ್ರೆ ಮಾಡುತ್ತಾರೆ, ಹೆಚ್ಚು ಎಚ್ಚರಿಕೆಯೊಂದಿಗೆ ಮತ್ತು ಉತ್ಪಾದಕತೆಯಿಂದ ಕೆಲಸ ಮಾಡುತ್ತಾರೆ. ಡಿಪ್ರೆಷನ್ ಇರುವ ಸಾಧ್ಯತೆ ಕಡಿಮೆ ಆಗುತ್ತದೆ.
ಹೀಗಾಗಿ ಹವಾಮಾನ ಮತ್ತು ಪರಿಸ್ಥಿತಿಗಳು ಅವಕಾಶ ನೀಡಿದರೆ ತಾಜಾ ಗಾಳಿಯಲ್ಲೇ ಕೆಲ ನಿಮಿಷಗಳು ಕಾಲು ಹಾಕಿ ಸ್ವಲ್ಪ ಸೂರ್ಯನ ಬೆಳಕು ಪಡೆಯಿರಿ. ಸಾಧ್ಯವಿಲ್ಲದಿದ್ದರೆ ಮನೆಯೊಳಗಿನ ಯಾವುದಾದರೂ ತಾಜಾ ಗಾಳಿ ಹರಿಯುವ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಈ ಅಭ್ಯಾಸಗಳನ್ನು ನಾವು ನಮ್ಮದನ್ನಾಗಿಸಿಕೊಂಡಿದ್ದೇ ಆದರೆ ಸ್ವಲ್ಪ ಸಮಯದಲ್ಲೇ ನಮ್ಮ ಮನೋಸ್ಥಿತಿಯನ್ನು ನಾವು ಸರಿಪಡಿಸಿಕೊಳ್ಳಬಹುದು. ಓಕೆ ಸ್ನೇಹಿತರೆ, ಇಂತಹ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಮಾಹಿತಿಯಿಂದ ನಿಮ್ಮ ಮುಂದೆ ಬರ್ತೀನಿ. ನಮಸ್ತೆ.